ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಗುರುವಾರ ನಿಫ್ಟಿನಲ್ಲಿ ಎಕ್ಸ್ಪೈರಿ ಯಾವ ರೀತಿಯಾಗಿತ್ತು, ಅದೇ ರೀತಿಯಾಗಿ ನಾಳೆ ಮತ್ತೆ ಒಂದು ರಜಾ ಮಾರ್ಕೆಟ್ನಲ್ಲಿ ಬಿಕಾಸ್ ಆಫ್ ಗುಡ್ ಫ್ರೈಡೇ. ಸೊ ತಿರ್ಗಾ ನಾವು ಸೋಮವಾರ ಓಪನ್ ಆಗ್ತೀವಿ, ನಾಳೆ ಬೇರೆ ಮಾರ್ಕೆಟ್ ಎಲ್ಲ ಓಪನ್ ಆಗಿರುತ್ತೆ. ಸೊ ಸೋಮವಾರ ಮತ್ತೆ ವಾಲಟೈಲಿಟಿ ಕಟ್ಟಿಟ್ಟ ಬುತ್ತಿ. ಸೊ ಇವತ್ತು ನಿಫ್ಟಿ 50ನಲ್ಲಿ ಏನಾಯಿತು ಅಂತ ನಾವು ನೋಡ್ಕೊಂಬರೋದಾದ್ರೆ ನೋಡಿ, ಇವತ್ತು ಒಂದು ಪಾಸಿಟಿವಿಟಿ ಮೂಮೆಂಟು ಒಂದು ಉಲ್ಟಾ ಆಯಿತು ಲೆಕ್ಕಾಚಾರ. ಆ್ಯಕ್ಚುಲಿ ನೆನ್ನೆ ಏನು ಮಾತಾಡ್ಕೊಂಡಿದ್ವಿ, 23,600ರಿಂದ 23,300 200 ಈ ಕಡೆ ಒಂದು ಗ್ಯಾಪ್ ಫಿಲ್ಲಿಂಗ್ ಥರ ಎಕ್ಸ್ಪೈರಿ ಆಗ್ಬೋದಾ, ಒಳ್ಳೆ ಮೂಮೆಂಟ್ ಆಲ್ರೆಡಿ ವಾರದಲ್ಲಿ ಕೊಟ್ಟಿದೆ ಅಂತ ಅಂದ್ಕೊಂಡಿದ್ವಿ. ಆದರೆ ಮತ್ತೆ ಒಂದು ಮೇಲ್ಗಡೆಗೆ ಜಂಪ್ ಹೊಡೆದಿದೆ. 23,800ನ ಆರಾಮಾಗಿ ಇವತ್ತು ಮುಗ್ಚಾಕ್ಬಿಟ್ಟಿದೆ, ಫುಲ್ ಅದನ್ನ ಮುಗಿಸ್ಬಿಟ್ಟು ಮೇಲ್ಗಡೆ ಹೋಗಿದೆ ಇವತ್ತು. ಕಾರಣ ಬಂದಂಥ ರ್ಯಾಲಿ ಬ್ಯಾಂಕಿಂಗ್ ಸೆಕ್ಟರಿಂದ. ನೋಡಿ, ಬ್ಯಾಂಕಿಂಗ್ ಸೆಕ್ಟರ್ಲಿ HDFC ಬ್ಯಾಂಕ್ ಆಗಿರ್ಬೋದು, ICICI ಬ್ಯಾಂಕ್ ಆಗಿರ್ಬೋದು, ಯೆಸ್ ಬ್ಯಾಂಕ್ ಆಗಿರ್ಬೋದು, ಇದ್ರದ್ದೆಲ್ಲದ್ರದ್ದು ಕೂಡ ನಾಡಿದ್ದು ರಿಸಲ್ಟ್ ಬರೆದಿದೆ. ಐ ಥಿಂಕ್ ಶನಿವಾರ ರಿಸಲ್ಟ್ ಬರೆದಿದೆ. ಸೊ ಅದಕ್ಕಿಂತ ಮುಂಚೆ ಈ ಥರ ಒಂದು 3%, 1%, ಕೋಟಕ್ ಬ್ಯಾಂಕಲ್ಲೂ 3% ಈ ಥರ ಒಂದು ರ್ಯಾಲಿ ಬಂದಿರುವಂಥದ್ದು. ಇದು ನೋಡೋಣ, ಒಂದು ಪಾಸಿಟಿವಿಟಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಮಾರ್ಕೆಟು ಅಂತ ಹೇಳ್ತಾ ಇದೆಯಾ, ಅಥವಾ ರಿಸಲ್ಟ್ ಬಂದಮೇಲೆ ಅದು ಅಡ್ಜಸ್ಟ್ ಆಗುತ್ತಾ ಅನ್ನೋದು ಒಂದು ಕುತೂಹಲ ಶನಿವಾರಕ್ಕೆ ಉಳಿತಾ ಹೋಗುತ್ತೆ. ಅಂದರೆ ಸೋಮವಾರ ಮಾರ್ಕೆಟ್ ಓಪನ್ ಆದಮೇಲೆ ಗೊತ್ತಾಗ್ತಾ ಹೋಗೋದು. ಸೊ ಇವತ್ತಿನ ಟಾಪ್ ಗೈನರ್ ಅಂತ ನಾವು ನೋಡ್ತಾ ಬರೋದಾದರೆ 3% ಸುಮಾರು ಸ್ಟಾಕಲ್ಲಿ ಬಂದಿದೆ. ಆದರೆ ಭಾರತೀಯ ಏರ್ಟೆಲ್ ಇಲ್ಲ, ಎಟರ್ನಲ್, ಝೊಮ್ಯಾಟೊ ಹೆಸರನ್ನ ಎಟರ್ನಲ್ ಅಂತ ಚೇಂಜ್ ಮಾಡಿಬಿಟ್ಟಿದೆ ನೋಡಿ, ಪೇರೆಂಟ್ ಕಂಪ್ನಿದು. ಸೊ ಹಾಗಾಗಿ ಝೊಮ್ಯಾಟೊನೇ ಇವತ್ತಿನ ಟಾಪ್ ಗೈನರ್ ಆಗಿದೆ, 4% ಅಪ್ ಅಮೌಂಟ್ ಬಂದಿರೋದ್ರ ಮೂಲಕ. ಅದೇ ರೀತಿಗೆ ರಿಸಲ್ಟ್ ಇತ್ತು ವಿಪ್ರೋದಲ್ಲಿ. ಲಾಸ್ಟ್ ಇಯರ್ ಸ್ಟ್ರಗಲ್ ಮಾಡ್ತಾ ಇದ್ರು. ಲಾಸ್ಟ್ ಇಯರ್ಗಿಂತ ಕಂಪೇರಿಟಿವ್ಲಿ ಇಯರ್ ಆನ್ ಇಯರ್ ನೋಡೋದಾದ್ರೆ ಈ ಸಲ ಬೆಟರ್ ಪರ್ಫಾರ್ಮೆನ್ಸ್ ಬಂದಿದೆ. ಆದರೂ ಕೂಡ ಓವರ್ ಆಲ್ ಆಸ್ ಅ ಕಂಪನಿ ಸ್ಟ್ರಗಲ್ ಆಗ್ತಾ ಇದೆ ವಿಪ್ರೋ. ಸೊ 4% ಇವತ್ತು ಕರೆಕ್ಷನ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ನೋಡ್ಕೊಂಬರೋದಾದ್ರೂ ಕೂಡ ಸುಮಾರು ಸ್ಟಾಕ್ಗಳಲ್ಲಿ ಐ ಥಿಂಕ್ DVS ಲ್ಯಾಬ್ಸು, ಮೈಂಟ್ರಿ, ಚೋಳಮಂಡಲಂ ಫೈನಾನ್ಸ್ ಇದೆಲ್ಲ 2% ಕರೆಕ್ಷನ್ ಬಂದಿದೆ. ಅಂದರೆ ಕಂಪೇರ್ ಟು ನಿಫ್ಟಿಗಿಂತ ಇವತ್ತು ನಿಫ್ಟಿ ನೆಕ್ಸ್ಟ್ 50 ಸ್ವಲ್ಪ ವೀಕ್ ಆಗಿತ್ತು ಅಂತ ಹೇಳ್ಬೋದು. ಸೊ DVS ಲ್ಯಾಬ್ಸು 1.98% ಕರೆಕ್ಷನ್ ಬಂದಿರೋದ್ರ ಮೂಲಕ ಟಾಪ್ ಲೂಸರ್ ಆಗಿದೆ. ಅದೇ ರೀತಿಯಾಗಿ ಆ್ಯಬ್ ಇಂಡಿಯಾನೇ ಅನಿಸುತ್ತೆ. ಸೊ 3.57% ಅಮೌಂಟ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಗೇನರ್ ಆಗಿದೆ. ಸೊ ನಿಫ್ಟಿ ಯಾವ ರೀತಿಯಾಗಿತ್ತು ಪರ್ಫಾರ್ಮೆನ್ಸ್ ಅಂತ ನೋಡ್ತಾ ಹೋದಾದ್ರೆ ನೋಡಿ, ಇಲ್ಲೊಂದು ಗ್ಯಾಪ್ ಮಾಡಿದೆ, ಇಲ್ಲಿ ಗ್ಯಾಪ್ ಮಾಡಿದೆ, ಇಷ್ಟೊಂದು ಜೋರಾಗಿ ರಾಕೆಟ್ ಹಾಕ್ದಂಗೆ ಮೇಲ್ಗಡೆ ಹೋಗಿದೆ ಅಲ್ವಾ. ಟ್ಯಾರಿಫ್ ಇದು ಮಧ್ಯದಲ್ಲಿ ನಾವು ರಜಾದಲ್ಲಿ ಇದ್ದಿದ್ದೇ ಜಾಸ್ತಿ ಇವತ್ತು. ಲಾಸ್ಟ್ ವಾರದಲ್ಲೂ ಒಂದು ರಜಾ ಇತ್ತು, ಈ ವಾರದಲ್ಲಿ ಆಲ್ರೆಡಿ ಒಂದು ರಜಾ ಇತ್ತು, ಮತ್ತೆ ತಿರ್ಗಾ ನಾಳೆ ಒಂದು ರಜಾ. ಸೊ ಸುಮಾರೆಲ್ಲ ಗ್ಯಾಪ್ ಅಪ್ಗಳು ರಜದಲ್ಲೇ ಬಂದಿದೆ ನಮಗೆ. ಸೊ ಇದ್ರ ಮಧ್ಯದಲ್ಲಿ ಈ ಥರ ಒಂದು ಮೂಮೆಂಟ್ ಆಗಿದ್ದಾಗ ನಾನು ಅನ್ಕೊಂಡೆ, ಈ ಒಂದು ಹಳೆ ಹೈ ಏನಿದೆ 23,600 ಈ ರೇಂಜ್ ಏನಿದೆಯಲ್ಲ, 23,600 ರೇಂಜಲ್ಲಿ ಒಂದು ರೆಸಿಸ್ಟೆನ್ಸ್ ಆಗಿ ಉಳ್ಕೊಂತ ಹೋಗ್ಬೋದು ಮಾರ್ಕೆಟು. ಸೊ ಅಕಸ್ಮಾತ್ ಈ ಝೋನ್ಗಿಂತ ಕೆಳಗಡೆ ಬಂತು, ನೆನ್ನೆ ಲೋಗಿಂತ ಕೆಳಗಡೆ ಬಂತು ಅಂದರೆ ಈ ಒಂದು ಗ್ಯಾಪ್ ಫಿಲ್ಲಿಂಗ್ ಕಡೆ ಅಂದರೆ 23,200 ಅಥವಾ 23,000 ಕಡೆಗೆ ವಾಪಸ್ಸು ಬರೋ ಥರ ಮೂಮೆಂಟ್ ಆಗ್ಬೋದು ಅಂತ ನೆನ್ನೆ ಕೂಡ ಮಾತಾಡ್ಕೊಂಡಿದ್ವಿ ನಾವು. ವಾಪಸ್ ಇಲ್ಲಿಗೊಂದು ಬಂದು ಈ ಗ್ಯಾಪ್ನ ಫಿಲ್ ಮಾಡಿ ಮತ್ತೆ ಮೇಲ್ಗಡೆ ಹೋಗುತ್ತಾ ಅಂತ. ಆದರೆ ನಿಫ್ಟಿ ಇವತ್ತು ಜೋರಾಗಿ ಮೇಲ್ಗಡೆ ಹೋಗಿದೆ. ಇದು ಬಂದಿರುವಂಥದ್ದು ಮೂಮೆಂಟ್ ನೋಡಿ ಯಾಕೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಂತಂದರೆ, ಹಿಂದೆನೂ ಕೂಡ ಈ ಅಟೆಂಪ್ಟ್ ಮಾಡಿತ್ತು. ಇಲ್ಲಿ ಒಂದು ಪ್ಯಾಟರ್ನ್ ಆಗಿದೆ ಅಂತ ನಾವು ಮಾತಾಡಿದ್ವಿ. ಚಾರ್ಟ್ ಸ್ಟಾಕ್ ನೋಡೋದವರಿಗೆ ಗೊತ್ತಿರುತ್ತೆ ಏನಂತ. ಸಿಂಪಲ್ ಆಗಿ ನಾವು ನೋಡ್ತಾ ಬರೋದಾದ್ರೆ ಏನೂ ಇಲ್ಲ ಅಂತಂದ್ರೂ ಒಂದು ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನ್ ಮಾಡ್ತಾ ಬಂದಿತ್ತು. 22,000 ರೌಂಡ್ ಲೆವೆಲ್ಲು, ಅಲ್ಲಿಂದ ವಾಪಸ್ ಒಂದು ರಿಕವರಿನ ಕೊಟ್ಟಿತ್ತು. ಈಗ ಹೈಯರ್ ಹೈ ಹೈಯರ್ ಲೋ ಆಗಬೇಕು ಅಂತಂದರೆ ಒಂದು ಹೊಸ ಲೋನ ಮಾಡಬಾರದು. ಜೊತೆಗೆ ಏನಾಗಬೇಕು, ಹಳೇದು ಏನೊಂದು ಹೈ ಅಂತಿತ್ತು ಅದನ್ನ ಬಿಟ್ಟು ಮೇಲ್ಗಡೆ ಹೋಗಬೇಕು ಅಂತಿತ್ತು. ಆದರೆ ಏನಾಯಿತು, ಲಾಸ್ಟ್ ಟೈಮ್ ಅದೇ ಪಾಯಿಂಟಿಗೆ ಬಂದು ಅಲ್ಲಿಂದ ಶಾರ್ಪ್ ಕರೆಕ್ಷನ್ ಬಂದಿದ್ದಲ್ದೇ ತಿರ್ಗಾ ಒಂದು ಹೊಸ ಲೋನ ಮಾಡಿಬಿಡ್ತು, 22,000ಕ್ಕಿಂತ ಕೆಳಗಡೆ ಬಂದು ಹೋಗ್ಬಿಡ್ತು. ಸೊ ಅಲ್ಲಿಗೆ ಅರ್ಥ ಏನು, ಈ ಒಂದು ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನ್ ಏನಿತ್ತು ಇದನ್ನ ಇನ್ನೂ ಕೂಡ ಸಸ್ಟೈನ್ ಆಗಿ ಉಳಿಸ್ಕೊಂಡಿದೆ ಅಂತ ಹೇಳಿತ್ತು. ಈಗ ಏನು ಮಾಡಿದೆ, ಇವತ್ತಿನ ಕ್ಲೋಸಿಂಗು ಎಕ್ಸಾಕ್ಟಾಗಿ ಆ ಪಾಯಿಂಟಿಗೆ ಬಂದು ಕೊಟ್ಟಿದೆ. ಈಗಲೂ ಕೂಡ ನೋಡಿ ಏನಾದರೂ ಒಂದು ಎಕ್ಸಾಕ್ಟಾಗಿ ರಿಸಲ್ಟ್ ಅಂತ ಕೊಟ್ಟಿಲ್ಲ. ಯಾಕಂದರೆ ಲಾಸ್ಟ್ ಟೈಮ್ ಏನು ಹೈ ಮಾಡಿತ್ತೋ ಅದೇ ಹೈ ಪಾಯಿಂಟಿಗೆ ಬಂದು ಕೂತ್ಕೊಂಡಿದೆ. ಸೊ ಇದ್ರ ಮೇಲ್ಗಡೆ ಏನಾದ್ರು ಹೋಯಿತು ಅಂತಂದರೆ ನೆಕ್ಸ್ಟ್ ನಾವು ನೋಡ್ತಾ ಹೋಗಬೇಕು. ಇದು ಒಂದು ಇಲ್ಲಿಗೆ ಮುಗಿತಾ, ಈ ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನ್ಗಳದ್ದು ಕತೆ ಮುಗಿತಾ. ಈಗ ವಾಪಸ್ ಮೇಲ್ಗಡೆ ಹೋಗಿ ಒಂದು ಹೈ ಮಾಡಿ ಅಲ್ಲಿಂದ ವಾಪಸ್ ಈ ಝೋನ್ನ ಬಂದು ಟೆಸ್ಟ್ ಮಾಡ್ಕೊಂಡು ಅಲ್ಲಿಂದ ಬೌನ್ಸ್ ಆಗಿ ಮೇಲ್ಗಡೆ ಕಡೆಗೆ ಹೋಗುತ್ತಾ ಅನ್ನೋದು ನೆಕ್ಸ್ಟು ಮಾರ್ಕೆಟ್ ಉತ್ತರ ಕೊಡಬೇಕಾಗಿದೆ. ಅದಕ್ಕೆ ನೋಡಿ ನಿಫ್ಟಿಗೆ ಇಷ್ಟೊಂದು ದೊಡ್ಡ ಪುಷ್ ಬರೋಕ್ಕೆ ಕಾರಣ ನೆನ್ನೆ ಕೂಡ ಮಾತಾಡಿದ್ವಿ, ಒಂದು ಬ್ಯಾಂಕ್ ನಿಫ್ಟಿಲಿ ಬಂದಂಥ ಸಪೋರ್ಟ್. ಇವತ್ತು ನಿಫ್ಟಿ ಎಕ್ಸ್ಪೈರಿ ಅಂತ ನಾವು ನೋಡ್ತಾ ಬರೋದಾದ್ರೆ ಓಪನಿಂಗು ಕೂಡ ಒಂದು ಪೇಂಟ್ ಬೆಳೆದ್ರು. ಇಲ್ಲಿ ಅದೇ ರೇಂಜಲ್ಲಿ ಓಪನ್ ಆಯಿತು. ಒಂದು ಫಸ್ಟ್ ಹಾಫಲ್ಲಿ ಒಂದು 200 ಪಾಯಿಂಟ್ ರೇಂಜಲ್ಲೇ ಇರ್ಬೋದಿತ್ತು ಅಂತ ಮಾತಾಡ್ಕೊಂಡಿದ್ವಿ. ಸರಿಸುಮಾರು 11 ಕಾಲ್ ತನಕನೂ ಅದೇ ಝೋನಲ್ಲೇ ಇತ್ತು. 23,400ರಿಂದ 23,000 ನೆನ್ನೆದೇನು ಲೋ ಮಾಡಿತ್ತು ಆ ಝೋನಲ್ಲಿ. ಬಟ್ ಆಮೇಲೆಯಿಂದ ಒಂದು ಒಳ್ಳೆ ಮೂಮೆಂಟ್ ಕೊಡ್ತಾ ಹೋಯಿತು. ಇಡೀ ದಿನ ಸೂಪರ್ ರ್ಯಾಲಿ, ಆಮೇಲೆ ಒಂದು 400 ಪಾಯಿಂಟ್ಸ್ ರ್ಯಾಲಿ ನಿಧಾನಕ್ಕೆ ಮೆಟ್ಲು ಹತ್ಕೊಂಡು ಹೋಗ್ತಾನೆ ಹೋಯಿತು ಮಾರ್ಕೆಟ್ನಲ್ಲಿ. 15 ಮಿನಿಟ್ಸಲ್ಲಿ ಒಂದು ರೆಡ್ ಕ್ಯಾಂಡ್ಲು ಬರ್ತಿಲ್ಲ, ಹೊಸ ಹೈನೇ ಮಾಡ್ಕೊಂಡು ಹೋಗ್ತಾ ಇದೆ ಅಂತಂದರೆ ಸುಮ್ಮನೆ ಅದನ್ನ ರೈಡ್ ಮಾಡ್ತಾ ಹೋಗಬೇಕು. ಬಿಕಾಸ್ ಇಲ್ಲಿ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿದೆ. ಆ ಬಸ್ ಸ್ಟ್ಯಾಂಡ್ ಆದಮೇಲೆ ಇಲ್ಲಿ ಕೆಳಗಡೆ ಬರೋದಾಗಿರೋ ಆಯ್ತು, ಇವತ್ತು ಬರಬೇಕಾಗಿತ್ತು, ಬರ್ದಿಲ್ಲ, ಅಲ್ಲಿಂದ ಮೇಲ್ಗಡೆ ಹೋಗ್ತಿದೆ ಅಂತಂದರೆ ಸೊ ಈ ಬಸ್ ಸ್ಟ್ಯಾಂಡ್ ರೆಸ್ಪೆಕ್ಟ್ ಇಟ್ಕೊಂಡು ನಾವು ಆ ರೀತಿಯಾಗಿ ನೋಡಬೇಕಾಗಿತ್ತು. ಸೊ 23,800 ಮೇಲ್ಗಡೆ ಬಂದಿರುವಂಥದ್ದು ವೆರಿ ಪಾಸಿಟಿವಿಟಿ ನಿಫ್ಟಿಗೆ. ಬಟ್ ನೋಡೋಣ ಬ್ಯಾಂಕ್ ನಿಫ್ಟಿ ಏನು ಮಾಡುತ್ತೆ ಅನ್ನೋದನ್ನ ನೋಡಬೇಕು. ಬ್ಯಾಂಕ್ ನಿಫ್ಟಿ ಇವತ್ತು ಒಂದು 60 ಪಾಯಿಂಟ್ಸಿಂದ ಆಲ್ ಟೈಮ್ ಹೈನ ಮಿಸ್ ಮಾಡ್ಕೊತಾನಪ್ಪ. ಇವತ್ತು 54,407 ಇವತ್ತು ಮಾಡಿದ್ದಂಥ ಹೈ. ಹಳೆ ಹೈ ನೀವು ನೋಡ್ತಾ ಬರೋದಾದ್ರೆ ಯಾವಾಗ ಮಾಡಿದೆ ಅಂತ ಅಂದರೆ
ಸೆಪ್ಟೆಂಬರ್ 2024ನೇ ತಾರೀಕು 2024ರಲ್ಲಿ ಸೆಪ್ಟೆಂಬರ್ 26ನೇ ತಾರೀಕು 54,467 ಮಾಡಿತ್ತು. 467, 407 ಸರಿಸುಮಾರು 60 ಪಾಯಿಂಟಿಂದ ಇವತ್ತು ಒಂದು ಆಲ್ ಟೈಮ್ ಹೈನ ಬ್ಯಾಂಕ್ ನಿಫ್ಟಿ ಮಿಸ್ ಮಾಡ್ಕೊಂಡಿದೆ. ಬಟ್ ಸ್ಟಿಲ್ ವೆರಿ ಪಾಸಿಟಿವ್, ಲುಕಿಂಗ್ ವೆರಿ ಪಾಸಿಟಿವ್. ಆದರೆ ವೆರಿ ಶಾರ್ಟ್ ಟರ್ಮಲ್ಲಿ ಇಲ್ಲಿ ನಮಗೆ 4 ಸಲ ಅಟೆಂಪ್ಟ್ ಆಗಿದೆ ನೋಡಿ. ಇದೇ ಅಟೆಂಪ್ಟು ಓಕೆ ಒಂದು 3 ವರ್ಷದ ಹಿಂದೆ ಮಾಡಿತ್ತು ಆಲ್ ಟೈಮ್ ಹೈಗೆ, ಅದಾದಮೇಲೆ ಮತ್ತೆ ಮಾಡ್ತಾ ಇದೆ ಅಂದಿದ್ರೆ ಖಂಡಿತ ನಾವು ಇದಕ್ಕೆ ಜಾಸ್ತಿ ರೆಸ್ಪೆಕ್ಟ್ ಕೊಡ್ಬೋದಾಗಿತ್ತು. ಬಟ್ ಇವಾಗ ಏನಾಗಿದೆ, ಲಾಸ್ಟ್ ವರ್ಷ ಜೂನಿಂದ ಈ ವರ್ಷ ಇನ್ನೂ ಕೂಡ ಜೂನ್ ಬಂದಿಲ್ಲ, ಅಷ್ಟರೊಳಗೆ ಇದನ್ನ 1, 2, 3 ಇದೊಂದು ಸೇರಿಸ್ಕೊಂಡ್ರೆ 4 ಸಲ ಅಟೆಂಪ್ಟ್ ಆಗಿರುತ್ತದು ಕಾಣಿಸ್ತಾ ಇದೆ. ಬಟ್ ಈ ಸಲ ತುಂಬ ಸ್ಟ್ರಾಂಗ್ ಆಗಿ ಹೋಗ್ತಾ ಇದೆ ಕಂಪೇರ್ ಟು ಬೇರೆ ಟೈಮ್ ನೋಡೋದಕ್ಕೆ. ಬೇರೆ ಟೈಮ್ ಮೇಲೆ ಹೋಯ್ತು ಬಸ್ ಸ್ಟ್ಯಾಂಡ್ ಮಾಡ್ತು, ಮೇಲ್ಗಡೆ ಹೋಯ್ತು ಬಸ್ ಸ್ಟ್ಯಾಂಡ್ ಮಾಡ್ತು, ಇಲ್ಲೇ ಒಂದು ಬಸ್ ಸ್ಟ್ಯಾಂಡ್ ಮಾಡ್ತು. ಬಟ್ ಈ ಸಲ ಹಿಡಿಯೋರಿಲ್ಲ ಅನ್ನೋ ಥರ ಮೇಲ್ಗಡೆ ಹೋಗ್ತಾ ಇದೆ. ಇದು ಬ್ರೇಕ್ಔಟ್ ಆಗುತ್ತಾ ಅಥವಾ ಇದು ಫಾಲ್ಸ್ ಬ್ರೇಕ್ಔಟ್ ಆಗಿ ಮತ್ತೆ ಬರುತ್ತಾ, ಅದು ಸೋಮವಾರ ಮಾರ್ಕೆಟೇ ಉತ್ತರ ಕೊಡಬೇಕು. ನೋಡೋಣ ಏನಾಗ್ತಾ ಹೋಗುತ್ತೆ. ಬ್ಯಾಂಕ್ ನಿಫ್ಟಿ ಇನ್ನೂ ಎಲ್ಲಿ ತನಕ ಇದನ್ನ ಪುಷ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಹೋಗುತ್ತೆ ಅಂತ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ಮುಂದಿನ ವಾರಗಳು ಮಂತ್ಲಿ ಎಕ್ಸ್ಪೈರಿಗಳು ಕೂಡ ಆಗಿರುತ್ತೆ ಅನಿಸುತ್ತೆ ಕೆಲವೊಂದು ಇಂಡೆಕ್ಸ್ಗಳಲ್ಲಿ, ಐ ಥಿಂಕ್. ಯಾಕೆಂದರೆ ಮುಂದಿನ ವಾರ ಇಲ್ಲ, ಅದು ಒಂದು ಮುಂದಿನ ವಾರನೂ ಒಂದಿದೆ. ಸೊ 24ನೇ ತಾರೀಕು ಮುಂದಿನ ಗುರುವಾರ ಐ ಥಿಂಕ್ ಬ್ಯಾಂಕ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ ಇದೆಲ್ಲದ್ರದ್ದು ಕೂಡ ಎಕ್ಸ್ಪೈರಿ ಆಗುತ್ತೆ. ಯಾಕೆಂದರೆ NSE ಏನೂ ಚೇಂಜಸ್ ಆಗಿಲ್ಲ, ತಿಂಗಳ ಕೊನೆಯ ಗುರುವಾರನೇ ಎಕ್ಸ್ಪೈರಿ ಆಗಿರುತ್ತೆ. ಅದು ಮುಂದಿನ ಗುರುವಾರನೇ ಆಗಿದೆ, ಕೊನೆಯ ಗುರುವಾರ ಈ ತಿಂಗಳದ್ದು. ಬಟ್ ಸೆನ್ಸೆಕ್ಸಿನ ಮಾತ್ರ ಮಂತ್ಲಿ ಎಕ್ಸ್ಪೈರಿ 29ನೇ ತಾರೀಕು, ಅದು ನೆಕ್ಸ್ಟ್ ವಾರ ಬರ್ತಾ ಹೋಗುತ್ತೆ. ಸೊ ಇಂಡಿಯಾ ವಿಕ್ಸ್ ಅಂತ ನಾವು ನೋಡ್ಕೊಂಬರೋದಾದರೆ ಇವತ್ತು ನೋಡಿ ಅದೇ ಝೋನಲ್ಲಿದೆ, 15 ಆ ಝೋನಲ್ಲೇ ಇದೆ. ಸ್ಟಿಲ್ ಇದು 14ಕ್ಕಿಂತ ಕೆಳಗಡೆ ಬಂದರೆ ಒಂದು ಪಾಸಿಟಿವಿಟಿ. ಈಗಲೂ ಕೂಡ ನೋಡಿ ನಾಳೆ ನಮ್ಮ ಮಾರ್ಕೆಟ್ ಓಪನ್ ಇರಲ್ಲ, US ಮಾರ್ಕೆಟ್ ಓಪನ್ ಇರುತ್ತೆ. ಈ ದೊಡ್ಡ ಮಾರಬಾಜು ಕ್ಯಾಂಡಲ್ ಏನು ಹೈಕ್ ಮಾಡಿತ್ತು ಅದ್ರ ಒಳಗಡೆ ಆಗ್ತಾರೆ ಇಂಟರ್ನಲ್ ಕ್ಯಾಂಡಲ್ ಈಗಲೂ ಕೂಡ. ಸೊ ಎಲ್ಲಿ ತನಕ ಇದ್ರ ಲೋಗಿಂದ ಬಿಟ್ಟು ಕೆಳಗಡೆ ಬರುತ್ತೋ ಅಲ್ಲಿ ತನಕ ತುಂಬ ಪಾಸಿಟಿವ್ ಆಗಿದೆ ಮಾರ್ಕೆಟ್ ಅಂತ ಅಂದ್ಕೊಳಂಗೆ ಇಲ್ಲ. ಅಫ್ಕೋರ್ಸ್ ಇವತ್ತು ತುಂಬ ಒಳ್ಳೆ ರೀತಿಯಂತ ಕ್ಲೋಸಿಂಗ್ ಕೊಟ್ಟಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಈ ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಚೇಂಜಸ್ ಆಗ್ಬೋದು. ಹಾಗಾಗಿ ಓವರ್ ನೈಟ್ ಪೊಸಿಷನ್ನ ಕ್ಯಾರಿ ಮಾಡಿರೋರು ಶುಕ್ರವಾರ, ನಾಳೆ ಇಲ್ಲ, ಡೈರೆಕ್ಟ್ ಸೋಮವಾರ ಓಪನ್ ಆಗುತ್ತದು, ಹುಷಾರು ಜೋಪಾನ. ಅದೇ ರೀತಿಯಾಗಿ ಗೋಲ್ಡು ಆಲ್ ಟೈಮ್ ಹೈಯಲ್ಲಿ ಒಂದು ಸಣ್ಣ ಕರೆಕ್ಷನ್ ಆಗಿದೆ, ಬಟ್ ಇನ್ನೂ ಕೂಡ ಆಲ್ ಟೈಮ್ ಹೈಲೇ ಇದೆ. ಸಿಲ್ವರು ಕೂಡ ಒಂದು ಅಟೆಂಪ್ಟ್ ಮಾಡಿತ್ತು, ಅಲ್ಲಿಂದ ಸ್ವಲ್ಪ ಕೆಳಗಡೆ ಬರ್ತಿದೆ. ಗೋಲ್ಡ್ ಅಷ್ಟು ಪಾಸಿಟಿವ್ ಆಗಿಲ್ಲ ಸಿಲ್ವರು. USD INR ಸೇಮ್ ನೆನ್ನೆ ಮಾತಾಡ್ಕೊಂಡಂಗೆ ಇವತ್ತು ಕೂಡ ಕೆಳಗಡೆ ಬರ್ತಾ ಇದೆ. ನೋಡೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಅದಕ್ಕಿಂತ ಮುಂಚೆ ರಿಸಲ್ಟ್ ಇಂಪ್ಯಾಕ್ಟ್ ಅಂತ ನಾವು ನೋಡ್ಕೊಂಬರೋದಾದ್ರೆ ನೋಡಿ, ಇವತ್ತು ಎಕ್ಸ್ಪೈರಿ ಕೊನೆ ಟೈಮಲ್ಲಿ ಇಲ್ಲಿ ಬಂದು ಎರಡೂ ಕೂಡ ಟೈಟಾಗಿ ಮುಗಿಸಿದ್ರು. ಸೊ ಇವತ್ತು ಯಾವ್ದು ಇನ್ಫೋಸಿಸ್ದು, ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ಸು, HDFC ಲೈಫು, HDFC AMC, ಟಾಟಾ ಎಲೆಕ್ಸಿ ಇದ್ರದ್ದೆಲ್ಲದೂ ಕೂಡ ರಿಸಲ್ಟ್ ಇತ್ತು. ಇವತ್ತು ನೀವು ನೋಡ್ತಾ ಬರೋದಾದರೆ ಯಾವುದು HDFC ಲೈಫಲ್ಲಿ ರೆವೆನ್ಯೂ ಕಮ್ಮಿ ಆಗಿದೆ, ಆದರೆ ನೆಟ್ ಪ್ರಾಫಿಟ್ಟು ಜಾಸ್ತಿ ಆಗಿದೆ ಅಂತ ಸುದ್ದಿ ಬಂದಿದೆ. ಅದೇ ರೀತಿಯಾಗಿ ಇನ್ಫೋಸಿಸಲ್ಲಿ 11% ಪ್ರಾಫಿಟ್ಟು ಇಂಪ್ಯಾಕ್ಟ್ ಆಗಿದೆ, ಬಟ್ ರೆವೆನ್ಯೂ ಮತ್ತು ಗ್ರಾಸ್ ಪ್ರಾಫಿಟ್ಟು ಚೇಂಜ್ ಮಾಡ್ಕೊಂಡು ಗ್ರಾಸ್ ಪ್ರಾಫಿಟ್, ನೆಟ್ ಪ್ರಾಫಿಟ್ ಇದೆಲ್ಲ ಬಗ್ಗೆ ಫಂಡಮೆಂಟಲ್ ಅನಾಲಿಸಿಸ್ ಪ್ಲೇಲಿಸ್ಟಲ್ಲಿ ಮಾತಾಡ್ತಾ ಬಂದಿದ್ದೀವಿ. ಅದೇ ರೀತಿಯಾಗಿ ವಿಪ್ರೋ ನೋಡಿ, ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದ್ರೆ ಪ್ರಾಫಿಟಲ್ಲಿ 23% ಚೇಂಜಸ್ ಆಗಿದೆ ಲಾಸ್ಟ್ 2024 ಮಾರ್ಚು ಈ ವರ್ಷಕ್ಕೂ ಕಂಪೇರ್ ಮಾಡಿದ್ರೆ. ಆದರೆ ಸ್ಟಾಕಲ್ಲಿ 5% ಕರೆಕ್ಷನ್ ಬಂದಿದೆ. ಕಾರಣ ಆಲ್ರೆಡಿ ಸ್ಟಾಕು ಸ್ಟ್ರಗಲ್ ಆಗ್ತಾ ಇದೆ, ಇಷ್ಟು ಗ್ರೋತು ಸಾಕಾಗ್ತಿಲ್ಲ, ಇನ್ನೂ ಹೊಸ ಆರ್ಡರ್ಗಳು ಬರಬೇಕು. ಕಾಮೆಂಟ್ರಿ ಕೂಡ ಏನು ಬಂದಿದೆ ಅಂತ ನಾನು ಚೆಕ್ ಮಾಡೋಕ್ಕಾಗಿಲ್ಲ. ಓಕೆ, ಏಂಜಲ್ ಒಂದು ಕೂಡ ಇವತ್ತು ರಿಸಲ್ಟ್ ಇತ್ತು, ನೆನ್ನೆ ರಿಸಲ್ಟ್. ವಿಪ್ರೋ ಏಂಜಲ್ ಒನ್ ಎಲ್ಲ ನೆನ್ನೆ ರಿಸಲ್ಟ್ ಬಂದಿರೋದು, ನೆನ್ನೆ ನೋಡಿ ದೊಡ್ಡದಾಗಿ ಇಂಪ್ಯಾಕ್ಟ್ ಬಿದ್ದಿದೆ ಅವರಿಗೆ. ಯಾಕೆಂದರೆ ಖಂಡಿತ ಇವಾಗ ಇಷ್ಟೊಂದು ಎಕ್ಸ್ಪೈರಿಗಳೆಲ್ಲ ಹೋಗಿ ಒಂದೇ ಎಕ್ಸ್ಪೈರಿ ಆಗಿ ಅವ್ರದ್ದು ವಾಲ್ಯೂಮ್ ಕೂಡ ಕಮ್ಮಿ ಆಗಿರುತ್ತೆ. ಸೊ ಅದೇ ಕಾರಣಕ್ಕೆ ಅದು ಕೂಡ ಕರೆಕ್ಷನಲ್ಲಿ ಕಾಣಿಸಿದೆ. ನೆನ್ನೆ ಕರೆಕ್ಷನ್ ಆಗಿರ್ಬೋದು ಸ್ಟಾಕಲ್ಲಿ, ಬಟ್ ತುಂಬ ಒಂದು ನೆಗೆಟಿವ್ ಗ್ರೋತು ಕಾಣಿಸ್ತಾ ಇದೆ. ಸೊ ಓವರಾಲ್ ಇವತ್ತು ನೋಡ್ತಾ ಬರೋದಾದರೆ ಮಿಕ್ಕಿದ್ದು ಒಂದಿಷ್ಟು ಡಾಲರ್ ಇಂಡೆಕ್ಸ್ಗಳನ್ನ ಆಲ್ರೆಡಿ ನೋಡಿ 99ರಲ್ಲಿದೆ. ಇದು FIಗಳು ಒಳಗೆ ಬರೋಕ್ಕೆ ಒಂದು ಪಾಸಿಟಿವಿಟಿನ ಕೊಡಬೇಕು. FIಗಳು ಎಷ್ಟು ಆ್ಯಡ್ ಮಾಡ್ಕೊತಾ ಇದ್ದಾರೆ ಅನ್ನೋದು ನಾನು ಚೆಕ್ ಮಾಡಿಲ್ಲ, ಅದು ಚೆಕ್ ಮಾಡಿದರೆ ನೋಡ್ಬಿಟ್ಟು ಹೇಳಿ. ಹೋಪ್ಫುಲಿ FIಗಳು ಬೈ ಮಾಡ್ತಾ ಇರಬೇಕು, ಯಾಕೆಂತಂದರೆ ಮಾರ್ಕೆಟು ಸ್ವಲ್ಪ ಪಾಸಿಟಿವ್ ಆಗಿ ಆಗ್ತಾ ಇದೆ. ಇಲ್ಲಿ ಯಾವುದು FIDA ಡೇಟಾದಲ್ಲಿ ನೋಡೋಣ, ಕ್ಯಾಶ್ ಮಾರ್ಕೆಟಲ್ಲಿ ನೋಡಿ ಮೊನ್ನೆ ಎಲ್ಲ ದಿನವೂ ಕೂಡ ಬೈ ಮಾಡಿದ್ದಾರೆ, ಅದು ಕಾಣಿಸ್ತಾ ಇದೆ ಮಾರ್ಕೆಟಲ್ಲಿ. ಆಲ್ಮೋಸ್ಟ್ 6,000 ಕೋಟಿ, ನಿನ್ನೆ 3,000 ಕೋಟಿ, ಇವತ್ತು ಕೂಡ 4,000 ಕೋಟಿ ಇಷ್ಟು ಬೈಯಿಂಗ್ ಆಗಿದೆ FIಗಳ ಕಡೆಯಿಂದ. DIಗಳು ಅಂತ ಜೋರಾಗಿ ಸೆಲ್ ಮಾಡ್ತಾ ಇಲ್ಲ. ಸೊ ಮಾರ್ಕೆಟು ಒಂದು ಮೇಲ್ಗಡೆ ಹೋಗೋದ್ರದ್ದು ಕಾಣಿಸ್ತಾ ಇದೆ. ಅದೇ FIಗಳು ವಾಪಸ್ ನಮ್ಮ ಥರ ದೇಶಗಳಿಗೆ ಬರಬೇಕು ಅಂದರೆ ನೋಡಿ, ಫಸ್ಟ್ ಆಫ್ ಆಲ್ ಇವಾಗ US ಅಲ್ಲಿ ಸಿಕ್ಕಾಪಟ್ಟಿ ಟರ್ಮೈಲ್ ಇದೆ. ಯಾವ ಕ್ಷಣದಲ್ಲಿ ಏನಾಗುತ್ತೆ, ಎಲ್ಲಿ ಡಮ್ ಅನಿಸ್ತಾರೆ. ವರ್ಲ್ಡ್ ವಾರಿಂದ ಆದಮೇಲೆ ಆದಂಥ ಹೈಯೆಸ್ಟ್ ರ್ಯಾಲಿನೂ ಆಯಿತು, ಒಂದೇ ದಿನದಲ್ಲಿ ದೊಡ್ಡ ಕರೆಕ್ಷನ್ನೂ ಆಯಿತು, ಇದೆಲ್ಲ ಆಯಿತು. ಹಾಗಾಗಿ ಸ್ವಲ್ಪ ಎಮರ್ಜೆನ್ಸಿ ಮಾರ್ಕೆಟ್ ಕಡೆಗೆ ಮುಖ ಮಾಡ್ತಾ ಇದ್ದಾರೆ. ಬಿಕಾಸ್ ಡಾಲರ್ಗಿಂತ ಬೇರೆ ಕರೆನ್ಸಿಗಳು ಸ್ವಲ್ಪ ಸ್ಟ್ರೆಂತನ್ ಆಗ್ತಾ ಇರೋ ಕಾರಣದಿಂದಾಗಿ. ಸೊ ಆ ಕಾರಣದಿಂದಾಗಿ FIಗಳು ಬೈಯಿಂಗ್ ಕಡೆಗೆ ಬಂದಿರ್ಬೋದು. 102 ಇದಕ್ಕಿಂತ ಕೆಳಗಡೆ ಬಂದರೆ FIಗಳು ಕಂಟಿನ್ಯೂಸ್ ಆಗಿ ಬೈ ಮಾಡೋಂಥ ಸಿಚುವೇಶನ್ ಬರ್ಬೋದು ಅಂತ ಮಾತಾಡ್ಕೊಂಡಿದ್ವಿ. ಅದೇ ರೀತಿ ಆಗ್ತಾ ಇದೆ. ನ್ಯಾಚುರಲ್ ಗ್ಯಾಸು 280 ಲೆವೆಲ್ನ ಬಿಟ್ಕೊಡೋ ಥರ ಕಾಣಿಸ್ತಾ ಇಲ್ಲ, ಅದೇ ಲೆವೆಲಲ್ಲಿದೆ. ಮುಂದಿನ ವಾರ ಇದ್ರದ್ದು ಕೂಡ ಎಕ್ಸ್ಪೈರಿ ಆಗಿರುತ್ತೆ ನೋಡಿ. ಇಲ್ಲೊಂದು ಡೋಜಿ ಮಾಡ್ತಾ ಇದೆ, ಇಲ್ಲಾಂದರೆ ಒಂದು ಹ್ಯಾಮರ್ ಗಿಮರ್ ಮಾಡಿತ್ತು ಅಂತಂದರೆ ಒಂದು ಒಳ್ಳೆ ರೀತಿಯಿಂದ ಪಾಸಿಟಿವಿಟಿ ಬರ್ಬೋದಿತ್ತು. ಯಾಕೆಂದರೆ ಒಂದು ಒಳ್ಳೆ ಲೆವೆಲಲ್ಲಿ ಕೂಡ ಬಂದಿದೆ. 280 ನಾನು ಹಿಂದೆನೂ ಕೂಡ ಮಾತಾಡಿದ್ವಿ, ಇದು ಮಲ್ಟಿ ಇಯರಲ್ಲಿ ಬ್ರೇಕ್ಔಟ್ ಆಗ್ತಿರೋಂಥ ಲೆವೆಲು, ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ ಅಂತ. ಯಾಕೆಂದರೆ ಇದೇ ಹೇಳೋದು, ಇವಾಗ
ಇವಾಗ ಬ್ಯಾಂಕ್ ನಿಫ್ಟಿನಲ್ಲೂ ನಾವು ಮಾತಾಡಿದ್ವಿ ಅಲ್ವಾ, ಮಲ್ಟಿ ಇಯರ್ ಹೈ ಮಾಡ್ತಾ ಇದೆ ಅಂತ. ಇದು ಹೈ ಅಲ್ಲ, ಇದು ಒಂದು ಕೆಳಗಡೆ ಮಾಡಿದ್ದಂಥ ಒಂದು ಲೋನ ರಿಕವರಿ ಮಾಡಿ ಮೇಲ್ಗಡೆ ಹೋಗ್ತಾ ಇತ್ತು, ಈಗ ವಾಪಸ್ ಝೋನ್ನ ಟೆಸ್ಟ್ ಮಾಡ್ತಾ ಇದೆ. ಸೊ ಇದು ಆಲ್ಮೋಸ್ಟ್ 2022-23 ಆದಮೇಲೆ ಬರ್ತಾ ಇರೋದು, 2 ವರ್ಷ ಆದಮೇಲೆ ಬರ್ತಾ ಇರೋಂಥ ಒಂದು ಮೂಮೆಂಟು. ಸೊ ಹಾಗಾಗಿ ನ್ಯಾಚುರಲ್ ಗ್ಯಾಸಿಗೆ ಒಂದು ಅಪ್ ಮೂಮೆಂಟ್ ಬರಬೇಕು ಅಂದರೆ ಇಲ್ಲಿಂದ ಇದು ವಾಪಸ್ ಬೌನ್ಸ್ ಆಗಬೇಕು. ನೋಡೋಣ, ಮುಂದಿನ ವಾರ ಎಕ್ಸ್ಪೈರಿ ಇದೆ, ತಿರ್ಗಾ 300 ಲೆವೆಲ್ ಮೇಲ್ಗಡೆ ಹೋಗುತ್ತೆ ಏನಾಗುತ್ತೆ ಅಂತ. ಕ್ರೂಡಲ್ಲಂತೂ ಖಂಡಿತ ಒಂದು ಬಸ್ ಸ್ಟ್ಯಾಂಡ್ನ ಮಾಡಿ 3 ವರ್ಷ 4 ವರ್ಷ ಆದಮೇಲೆ ಬಂದಂಥ ಲೋನ ವಾಪಸ್ ತೊಗೊಂಡು ಹೋಗ್ತಾ ಇದೆ. ಒಪೆಕ್ ಪ್ಲಸ್ ಕಂಟ್ರೀಸು ಅಮೆರಿಕಾಗೆ ಪಾಠ ಕಲಿಸಬೇಕು ಅಂತ ಅವರು ನಾವು ಸಪ್ಲೈ ಜಾಸ್ತಿ ಮಾಡ್ತೀವಿ ಆ ಥರ ಅಂತೆಲ್ಲ ಹೇಳಿದರು. ಆದರೆ ಹಿಸ್ಟಾರಿಕಲ್ ಇದ್ದಂಥ 4800 ಸಪೋರ್ಟ್ ಇದು ಕೂಡ ನೋಡಿ, ಇಲ್ಲಿ ಇಟ್ಟರೆ ಅದು ಗೆರೆ ಮೇಲೆ ಇಟ್ಟರೆ ಕಾಣಿಸ್ತಾ ಇದೆ ಸಪೋರ್ಟ್ ಲೆವೆಲು. ಸೊ ಅಲ್ಲಿಂದ ಮೇಲ್ಗಡೆ ಹೋಗ್ತಾ ಇದೆ. ಮರ್ತೋಯ್ತು, ಗೋಲ್ಡ್ ಬಗ್ಗೆ ನೆನ್ನೆ ಹರೀಶ್ ಅವ್ರು ಕೇಳಿದ್ರು, ಏನಾದರೂ ಬೈ ಮಾಡೋ ಥರ ಇದೆಯಾ, ಚಾರ್ಟಲ್ಲಿ ಏನಾದರೂ ಹೇಳ್ತಾ ಇದೆಯಾ ಅಂತ. ಸರ್ ಖಂಡಿತ ಗೋಲ್ಡಲ್ಲಿ ನಾನೊಂದು 86,000 ಲೆವೆಲ್ಗೆ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಆದರೆ ಈ ಟ್ಯಾರಿಫು ಮತ್ತೊಂದು ಆದಮೇಲೆ ಇಲ್ಲಿ ವಾಪಸ್ ಬರ್ತಾ ಇದ್ದಿದ್ದನ್ನು ವಾಪಸ್ ಮತ್ತೆ ಮೇಲ್ಗಡೆ ಎತ್ಕೊಂಡು ಹೋದಂಗೆ ಕಾಣಿಸ್ತಾ ಇದೆ ಈಗ. ಸೊ 86,000 ಖಂಡಿತವಾಗ್ಲೂ ನಾವು ರೆಕಮೆಂಡ್ ಮಾಡೋಂಥ ಲೆವೆಲ್, ಅಂದರೆ ನಾವು ಎದುರು ನೋಡಬೇಕಾದಂಥ ಲೆವೆಲ್ ಅಂತ ಹೇಳ್ತೀನಿ. ಯಾಕಂದರೆ ಈಗ 100 ಡೇ ಮೂವಿಂಗ್ ಆ್ಯಾವರೇಜು ಕೂಡ ಅದೇ ಆಲ್ಮೋಸ್ಟ್ ಆ ಲೆವೆಲ್ಗೆ ಬರ್ತಾ ಇದೆ. ಸೊ ಅಕಸ್ಮಾತ್ ಏನಾದರೂ ಗೋಲ್ಡ್ ಒಂದು 86,000 ಈ ಥರ ಒಂದು ಕರೆಕ್ಷನ್ ಆಯಿತು ಅಂದರೆ, ಯಾರಾದರೂ ಫಿಸಿಕಲ್ ಗೋಲ್ಡ್ನ ತಗೋಬೇಕು ಅಂತ ಇದ್ದೀವಿ ಅಂತಂದರೆ ಆ ಲೆವೆಲಲ್ಲಿ ಪ್ಲಾನ್ ಮಾಡ್ತಾ ಹೋಗ್ಬೋದು. ಬಟ್ ಗೋಲ್ಡು ಎಲ್ಲಿ ತನಕ ಈ ಟ್ಯಾರಿಫು ಈ ಟೆನ್ಷನ್ ಇದೆಲ್ಲ ಆಗೋದಿಲ್ಲ ಅಲ್ಲಿ ತನಕ ಅಂಥ ಒಂದು ದೊಡ್ಡ ಕರೆಕ್ಷನ್ ಯಾರಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಒಂದು ಚೆನ್ನಾಗಿ ಡಿಸ್ಕೌಂಟ್ ಬಂದಾಗ ಬೈ ಮಾಡ್ತೀನಿ ಅಂದರೆ ಆ ಥರ ಸಿಚುವೇಷನ್ಗಳು ಕಾಣಿಸ್ತಾ ಇಲ್ಲ. ಬಟ್ ಅಟ್ಲೀಸ್ಟ್ 86,000 ಟೆಸ್ಟ್ ಆಗಬೇಕು, ಹತ್ತಿರ ಬಂದು ಅಲ್ಲಿಂದ ವಾಪಸ್ಸು ರಿಕವರ್ ಆಯಿತು, ತಿರ್ಗಾ ಆ ಲೆವೆಲ್ಗೆ ಬಂತು ಅಂದರೆ ಅದು ಒಳ್ಳೆ ಲೆವೆಲ್ ಆಗಿರುತ್ತೆ. ಏನಾದರೂ ಫಿಸಿಕಲ್ ಗೋಲ್ಡು ಆ ಥರದ್ದು ಖರೀದಿ ಮಾಡಬೇಕು ಅಂತಂದರೆ ಡಿಸ್ಕ್ಲೈಮರ್, ನಾನು ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ನೀವು ಏನೇ ತಗೊಂಡ್ರು ನಿಮ್ಮ ಅನಾಲಿಸಿಸ್ನ ನೀವು ಮಾಡಲೇಬೇಕು. ಸೊ ಕ್ರೂಡ್ ನ್ಯಾಚುರಲ್ ಗ್ಯಾಸ್ ನಾವು ಮಾತಾಡಿದ್ವಿ. ಅದೇ ರೀತಿಯಾಗಿ ಕಾಪರು ನೋಡ್ಕೊಂಬರೋದಾದರೆ ಕಾಪರು ಕೂಡ ಒಂದು ಒಳ್ಳೆ ರಿಕವರಿ ಕೊಡ್ತು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ, ಬಟ್ ತುಂಬ ಜೋರಾಗಿ ಬಿದ್ದುಬಿಡ್ತು ಕಾಪರು. ಇದು ಕೂಡ ನೋಡಿ ಒಂದು ಒಳ್ಳೆ ಕಪ್ ಆ್ಯಂಡ್ ಹ್ಯಾಂಡಲ್ ಫಾರ್ಮೇಷನ್ ಆಗೋ ಥರ ಕಾಣಿಸ್ತಾ ಇದೆ ಅಂತೆಲ್ಲ ಮಾತಾಡಿದ್ವಿ. ಆದರೆ ಎಲ್ಲದಕ್ಕೂ ಕೂಡ ತಣ್ಣೀರು ಹಚ್ಬಿಡ್ತು ಇಷ್ಟು ದೊಡ್ಡ ಫಾಲ್ ಬಂದಾಗ. ಅಕಸ್ಮಾತ್ ಇಲ್ಲೇನಾದ್ರು ಬಂದು ಇಲ್ಲಿಂದ ಬ್ರೇಕ್ಔಟ್ ಕೊಟ್ಟಿದ್ದರೆ ಅದು ಒಂದು ಆಲ್ ಟೈಮ್ ಹೈ ಬ್ರೇಕ್ಔಟ್ ಆಗಿರೋದು, ಒಂದು ಕಪ್ ಆ್ಯಂಡ್ ಹ್ಯಾಂಡ್ಲು ಕೂಡ ಆಗಿರೋದು. ಬಟ್ ಆ ಥರ ಆಗಿಲ್ಲ, ಇಲ್ಲಿ ಆ ಪ್ಯಾಟರ್ನ ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ. ಸೊ ವಿ ಕಾಂಟ್ ಬಿ ಬುಲ್ಲಿಶ್ ಅಂತ ಹೇಳ್ತೀನಿ ಕಾಪರಲ್ಲಿ. ನೋಡೋಣ ಏನೇನು ಚೇಂಜಸ್ ಆಗುತ್ತೆ ಏನು ಕತೆ ಅಂತ. ಸೊ ನ್ಯೂಸ್ ಅಂತ ಬಂದರೆ ಸ್ಪೆಸಿಫಿಕ್ಕಾಗಿ ಏನಿಲ್ಲ ನೋಡಿ. ಈ ವಾರ ಆಲ್ರೆಡಿ ನಾವು ಮಾತಾಡ್ಕೊಂಡಂಗೆ ತುಂಬ ಕಂಪ್ನಿಗಳದ್ದು ರಿಸಲ್ಟ್ಸ್ಗಳು ಬರೋದಿದೆ. ನಾಳೆ ಅಂಥ ದೊಡ್ಡ ಕಂಪ್ನಿಗಳ ರಿಸಲ್ಟ್ಸ್ ಯಾವುದೂ ಇಲ್ಲ. ಆದರೆ ನಾಡಿದ್ದು HDFC ಬ್ಯಾಂಕು, ICICI ಬ್ಯಾಂಕು, ಯೆಸ್ ಬ್ಯಾಂಕು, ಮೇಜರ್ ಬ್ಯಾಂಕಿಂಗ್ ಸೆಕ್ಟ್ರು, ಇನ್ನೂ ಒಂದಿಷ್ಟು ಸುಮಾರು ಕಂಪ್ನಿಗಳದೆಲ್ಲ ಯಾವತ್ತು ಶನಿವಾರ ರಿಸಲ್ಟ್ ಇದೆ. ಸೊ ಅದರದ್ದು ಇಂಪ್ಯಾಕ್ಟು ಖಂಡಿತ ನಮಗೆ ಸೋಮವಾರ ಮಾರ್ಕೆಟಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಎಲ್ಲ ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ನಾಳೆ ಕೂಡ ಇವತ್ತು US ಮಾರ್ಕೆಟ್ ಓಪನಿಂಗ್ ಇರುತ್ತೆ, ಕಂಟಿನ್ಯೂ ಆಗುತ್ತೆ, ನಾಳೆ ಕೂಡ ಕಂಟಿನ್ಯೂಷನ್ ಆಗುತ್ತೆ. ಅದೆಲ್ಲದ್ರದ್ದು ಇಂಪ್ಯಾಕ್ಟು ಎಲ್ಲ ಸೇರಿಕೊಂಡು ಏನು ಬರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಪೊಸಿಷನ್ ಯಾರಾದರೂ ಕ್ಯಾರಿ ಮಾಡಿದ್ರೆ ಅಂದರೆ ಹೋಪ್ಫುಲಿ ಹೆಡ್ಜ್ ಮಾಡಿ ಪೊಸಿಷನ್ನ ಕ್ಯಾರಿ ಮಾಡಿದ್ರೆ ಅಂತ ಅನ್ಕೋತೀನಿ. ಯಾಕೆಂದರೆ ದೀರ್ಘ ರಜೆ ನಂತರ ಮಾರ್ಕೆಟ್ ಏನು ಮಾಡ್ತಾ ಇದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇನ್ನೊಂದು ನ್ಯೂಸ್ ಸ್ಪೆಸಿಫಿಕ್ ಅಂದಾಗ ಹೇಳಬೇಕು ಅನಿಸಿದ್ದು, ಹೊಸದು ಟ್ಯಾಕ್ಸ್ ರೆಜಿಮ್ ಶುರುವಾಗಿದೆ ಇವಾಗ. ಅಂದರೆ ಹೊಸ ಫೈನಾನ್ಷಿಯಲ್ ಇಯರ್ ಶುರುವಾಯ್ತಲ್ವ ಏಪ್ರಿಲಿಂದ. ಟ್ಯಾಕ್ಸ್ ಡಿಕ್ಲರೇಷನ್ ಎಂದ್ರೇನು, ಇದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ಸ್ಯಾಲರಿಡ್ ಎಂಪ್ಲಾಯ್ಸ್ ಯಾರಾದ್ರೂ ಇದ್ದಾರೆ ಅಂದರೆ ನೀವು ನೋಡಲೇಬೇಕಾಗಿರೋಂಥ ಒಂದು ಪ್ಲೇ ಲಿಸ್ಟ್ ಇದೆ. ಟ್ಯಾಕ್ಸ್ ಫೈಲಿಂಗ್ ಅಂತ ಮತ್ತು ಟ್ಯಾಕ್ಸ್ ಇದ್ರ ಬಗ್ಗೆನೂ ಇದೆ. ಅಂದರೆ ಫೈಲ್ ಮಾಡೋದು ಯಾವ ರೀತಿ ಅಂತಲೂ ಇದೆ, ಜೊತೆಗೆ ಏನು ಟ್ಯಾಕ್ಸ್ ಬಗ್ಗೆ ನೀವು ತಿಳ್ಕೊಂಡಿರಬೇಕು ಅಂತ 2 ಡೆಡಿಕೇಟೆಡ್ ಪ್ಲೇ ಲಿಸ್ಟ್ ಮಾಡಿದ್ದೀನಿ ನಾನು, ಟ್ಯಾಕ್ಸ್ ಪ್ಲಾನಿಂಗ್, ಟ್ಯಾಕ್ಸ್ ಫೈಲಿಂಗ್ ಅಂತ. ನೀವು ಅದನ್ನ ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ನ್ಯೂ ರೆಜಿಮು ಖಂಡಿತವಾಗ್ಲೂ ಈಗ ಅಟ್ರಾಕ್ಟಿವ್ ಆಗ್ತಾ ಇದೆ. ಸುಮಾರು 12 ಲಕ್ಷಕ್ಕಿಂತ ಒಳಗಡೆ ಆದಾಯ ಇರೋರಿಗೂ ಸಂಬಳ ಇರೋರಿಗೂ ಕೂಡ ಅಫ್ಕೋರ್ಸ್ ನ್ಯೂ ರೆಜಿಮಲ್ಲಿ ಯಾವುದೇ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. 12 ಲಕ್ಷಕ್ಕಿಂತ ಮೇಲಿದೆ ಅಂದ್ರೂ ಕೂಡ ನೀವು ನ್ಯೂ ರೆಜಿಮಿಗೆ ಹೋದರೆ ನಿಮಗೆ ಓವರ್ ಆಲ್ ಸೇವಿಂಗ್ಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಎಕ್ಸೆಪ್ಟ್ ಯಾರಾದರೂ ಹೋಮ್ ಲೋನ್ ಈ ಥರ ಇದ್ದೀರಾ ಅಂತಂದರೆ ನೀವು ನ್ಯೂ ರೆಜಿಮ್ ಬದಲು ಓಲ್ಡ್ ರೆಜಿಮ್ನೇ ಕಂಟಿನ್ಯೂ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಇಲ್ಲ ಅಂತಂದರೆ ನ್ಯೂ ರೆಜಿಮೇ ಸೂಕ್ತ ಆಗ್ತಾ ಹೋಗುತ್ತೆ ಸುಮಾರು ವಿಚಾರಗಳಲ್ಲಿ. ಸೊ ಅದನ್ನ ನೀವು ಕಂಪೇರ್ ಮಾಡ್ಬೋದು. ಸುಮಾರು ಕ್ಯಾಲ್ಕುಲೇಟರ್ಗಳು ಕೂಡ ಬಂದಿದೆ. ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವೀಡಿಯೋ ಬೇಕಾದರೆ ಈ ವಾರದಲ್ಲಿ ನಾವು ಮಾತಾಡ್ತಾ ಹೋಗೋಣ. ಒಂದು ಡಿಫ್ರೆಂಟ್ ಪ್ಯಾಕೇಜ್ ಇದ್ದವರಿಗೆ ಏನೇನು ಯಾವುದ್ರಲ್ಲಿ ಹಳೆಯದ್ರಲ್ಲಿ ಎಷ್ಟಾಗುತ್ತೆ, ಹೊಸದ್ರಲ್ಲಿ ಎಷ್ಟಾಗುತ್ತೆ ಅಂತ ಹಿಂದೆ ಬಜೆಟ್ ಟೈಮಲ್ಲಿ ಮಾಡಿದ್ದೆ. ಬಟ್ ಬೇಕಾದರೆ ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಜೊತೆಗೆ ಕೋರ್ಟ್ಗಳಿಗೂ ಕೂಡ ಇವಾಗ ನಿರ್ದೇಶನ ಕೊಟ್ಟಿದ್ದಾರೆ. 2 ಲಕ್ಷಕ್ಕಿಂತ ಜಾಸ್ತಿ ಕ್ಯಾಶಲ್ಲಿ ವ್ಯವಹಾರ ಆಗಿದ್ದಂತಹ ಸಂದರ್ಭಗಳಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ನೀವು ಇನ್ಫಾರ್ಮ್ ಮಾಡಿ ಅಂತ. ಇದ್ರ ಬಗ್ಗೆ ನಾನು ಹಿಂದೆ ಸ್ಟೇಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಅಂತ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಯಾವ್ಯಾವಾಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ನಮ್ಮ ಮಾಹಿತಿ ಗೊತ್ತಾಗುತ್ತೆ ಅಂತ. ಯಾಕೆಂದರೆ ಇತ್ತೀಚೆಗೆ ನಮ್ಮ ಇಮೇಲ್ ನೋಡ್ತಾರಂತೆ, ವಾಟ್ಸಪ್ಪು, ಸೋಷಿಯಲ್ ಮೀಡಿಯಾ ಅಕೌಂಟ್ ಎಲ್ಲ ಗೊತ್ತಾಗುತ್ತೆ ಅಂತೆಲ್ಲ ಬರ್ತಿತ್ತಲ್ಲ. ಅದಕ್ಕಿಂತ ಮುಂಚೆ ನೋಡಿ ಯಾವಾಗ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಲಿಂಕ್ ಆಯಿತು ಅವಾಗಿಂದನೇ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಸುಮಾರು ವಿಚಾರಗಳು ಆಲ್ರೆಡಿ ಸಿಗ್ತಾ ಇದೆ. ಆ ಪ್ಲೇ ಲಿಸ್ಟಲ್ಲಿ ನಾನು ಮಾತಾಡಿದ್ದೀನಿ ಕೂಡ. ಅದನ್ನ ನಾವು ಆ್ಯನ್ಯಲ್ ಇನ್ಫಾರ್ಮೇಷನ್ ಸಮರಿ ಅಂತ AIS ಅಂತ ಸಿಕ್ಬಿಡುತ್ತೆ ಅವರಿಗೆ. ನೀವು ಎಲ್ಲೆಲ್ಲಿ ಏನು ಮ್ಯೂಚುವಲ್ ಫಂಡ್ನ ಖರೀದಿ ಮಾಡಿದ್ದೀರಾ, ಯಾವುದನ್ನು ಮಾರಾಟ ಮಾಡಿದ್ದೀರಾ, ನಿಮಗೆ ಎಲ್ಲಿಂದ ಇಂಟ್ರೆಸ್ಟ್ ಬರ್ತಾ ಇದೆ, ಎಷ್ಟು ಬ್ಯಾಂಕ್ ಅಕೌಂಟಿಂದ ಬರ್ತಾ ಇದೆ, ಎಲ್ಲ ಮಾಹಿತಿ ಆಲ್ರೆಡಿ ಸಿಗ್ತಾ ಇದೆ. ಜೊತೆಗೆ ಕೆಲವೊಂದು ಜ್ಯುವೆಲರ್ಸಿಗೆ, ಕೆಲವೊಂದು ಸ್ಪೆಸಿಫಿಕ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಕೂಡ ಇನ್ಫಾರ್ಮ್ ಮಾಡಬೇಕು ಅಂತ ಹೇಳಿರ್ತಾರೆ. ಈ ಡೆಪಾಸಿಟರಿಗಳಿಗಾಗಿರ್ಬೋದು, ಪೋಸ್ಟ್ ಆಫೀಸಲ್ಲಾಗಿರ್ಬೋದು, ಬ್ಯಾಂಕ್ಸಲ್ಲಾಗಿರ್ಬೋದು. ಈಗ ಆ ಸಾಲಿಗೆ ಕೋರ್ಟನ್ನು ಕೂಡ ಸೇರಿಸಿದ್ದಾರೆ ಅಂತ ಒಂದು ಸುದ್ದಿ ಬಂದಿತ್ತು. ಸೊ ಆ ಪ್ಲೇ ಲಿಸ್ಟ್ಗಳನ್ನು ಯಾರಾದರೂ
ನೋಡಿಲ್ಲ ಅಂತಂದರೆ ಎರಡು ಪ್ಲೇಲಿಸ್ಟ್ನ ಟ್ಯಾಕ್ಸ್ ಪ್ಲಾನಿಂಗ್, ಟ್ಯಾಕ್ಸ್ ಫೈಲಿಂಗ್ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದರು ಚೆಕ್ಔಟ್ ಮಾಡಿ. 2025 ನಮ್ಮ ಚಾನಲ್ ಮಿಷನ್ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದರೆ ದಯವಿಟ್ಟು ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ಫಾರ್ಮ್ನ ಕೊಡ್ತಾ ಇರ್ತೀನಿ. ಆ ಫಾರ್ಮ್ನ ಫಿಲ್ ಮಾಡಿದ್ರೆ ಬಜಾಜ್ ಅಲೈನ್ಸ್ ಬಂದು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಜೊತೆಗೆ ಎಮರ್ಜೆನ್ಸಿ ಫಂಡ್, ಎಮರ್ಜೆನ್ಸಿ ಯಾವಾಗ ಬೇಕಾದ್ರೂ ಆಗ್ಬೋದು ಸಿಚುವೇಶನ್ ಆ ಥರ ಇದೆ ಜಗತ್ತಲ್ಲಿ. ಹಾಗಾಗಿ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋದ್ರ ಕಡೆಗೆ ನಮ್ಮ ಗಮನವನ್ನು ಕೊಡೋಣ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಎಲ್ರಿಗೂ ನಮಸ್ಕಾರ.